ವಿಚಾರಧಾರೆ ವಿರುದ್ಧ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಸತ್ತ ನಂತರ ಯಾವುದೋ ನಕಲಿ ಬಂತೆಜಿ ಕರೆಸಿ ತ್ರಿಶಣ ಪಂಚಿನ ಹೇಳಿ ಅವ್ರನ್ನು ಸುಟ್ಟತಕ್ಕಂಥ ಉಳ್ತಕ್ಕಂಥ ಕೆಲಸ ನಡೆದಿದೆ. ಇದು ಕೂಡ ದೊಡ್ಡ ರೋಗ ಅದು ತಮ್ಮಜ್ಜಿ. ನಾವು ಆಗ್ಲೇಬೇಕಂದ್ರೆ ಕಾಯ ವಾಚ ಮನಸ ಪೂರ್ವಕವಾಗಿ ಬೌದ್ಧ ಉಪಾಸಕರಾಗಬೇಕು. ಬುದ್ಧ ಹೇಳದಷ್ಟೇ, ಬಾಬಾ ಸಾಹೇಬ್ರು ಹೇಳದಷ್ಟೇ. ನೀವು ಸಂಘಕ್ಕೆ ಬನ್ನಿ, ಸಂಘದಲ್ಲಿ ಧಮ್ಮ ಕೇಳಿ, ನಿಮಗೆ ಇಷ್ಟ ಆಯ್ತು ಇರಿ, ಇಲ್ಲದೆ ಹೋದ್ರೆ ನಿಮ್ಮ ಪಾಡಿಗೆ ನೀವು ಸಾಯಿರಿ ಅಂತ ಹೇಳ. ಯಾರಿಗೂ ಫೋರ್ಸ್ ಇಲ್ಲ, ಯಾರಿಗೂ ಫೋರ್ಸ್ ಇಲ್ಲ. ಆದರೆ ನೀವು ಫೋರ್ಸ್ ಮೂಲಕ ಇವತ್ತು ದಿವಸ ಧಮ್ಮವನ್ನು ಹಾಳು ಮಾಡ್ತಕ್ಕಂಥ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ಕೂಡ ನಿಮ್ಮೆಲ್ಲರೂ ಗಮನ ತರ್ತಾನೆ. ಇನ್ನು ನಮ್ಮ ಗೆಳೆಯರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ನೆನಪು ಅಂತ ನನಗೆ ಅದನ್ನು ಮಾತಾಡಿ ಮುಂದೆ ಹೋಗ್ತೀನಿ. ಯಾಕಂದ್ರೆ ಮತ್ತೆ ಅದು ನೆನಪು ಹಾರಂಗದ. ಬುದ್ಧಿಸಮ್ ಅಂತಕ್ಕಂಥದ್ದು, ಬೌದ್ಧ ಧಮ್ಮ ಅಂತಕ್ಕಂಥದ್ದು ಇದು ಧರ್ಮ ಅಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅದಕ್ಕೆ ಬಾಬಾ ಸಾಹೇಬ್ ಒಂದ್ ಕಡೆ ಮತ್ತು ಚೈನಾದ ಅಮಿತಾಬ್ ಅಂತಕ್ಕಂಥ ಮಾಂಕ್ ಅದರ ಡೆಫಿನಿಷನ್ ಮಾಡಿದ್ದಾರೆ. ಬುದ್ಧಿಸಮ್ ಈಸ್ ಆನ್ ಎಜುಕೇಶನ್, ನಾಟ್ ಎ ರಿಲಿಜನ್. ವಿ ಡು ನಾಟ್ ವರ್ಷಿಪ್, ವಿ ರೆಸ್ಪೆಕ್ಟ್ ಹಿಮ್ ಆಸ್ ಎ ಟೀಚರ್. ಬಾಬಾ ಸಾಹೇಬ್ ಹೇಳುದು, ಬುದ್ಧ ಮುಕ್ತಿದಾತರಲ್ಲಪ್ಪ, ನಮ್ಮ ಮಾರ್ಗದಾತರು ಅಂತ. ಬುದ್ಧರನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾರಿಗೋ 3 ಸಾಲಿ ತ್ರಿವಾರ ಪಂಚಾಂಗ ಪ್ರಣಾಮ ಮಾಡಿದ್ರೆ ಅರ್ಥ ಆಗಲ್ಲ, ಬರೇ ತ್ರಿಶಣ ಪಂಚಿನ ಹೇಳಿದ್ರೆ ಅರ್ಥ ಆಗಲ್ಲ. ಬುದ್ಧರನ್ನು ಆಸ್ವಾದಿಸಬೇಕು, ಬಾಬಾ ಸಾಹೇಬರನ್ನು ಅಧ್ಯಯನ ಮಾಡಬೇಕು. ಅಂದಾಗ ಮಾತ್ರ ಬಾಬಾ ಸಾಹೇಬರು ಬುದ್ಧ. ಕೋಟಿ ಇಟ್ಕೊಂಡು ಕೂತ್ರೆ ಬುದ್ಧ ಆಗಲ್ಲ, ಕೋಟಿ ಇಟ್ಕೊಂಡು ಕೂತ್ರ ಬುದ್ಧಿಷ್ಟ ಆಗಲ್ಲ, ಬಾಬಾ ಸಾಹೇಬ್ ಅಜ್ಞೆ ಆಗಲ್ಲ. ನೀವು ಇಷ್ಟು ತಿಳ್ಕೊಳ್ಳಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಮತ್ತು ಕೆಳಗಿರ್ತಕ್ಕಂಥವ್ರು ಮೊಬೈಲ್ನಲ್ಲಿ ಬಾಬಾ ಸಾಹೇಬ್ರದ್ದು ಬುದ್ಧನ ಡಿಪಿ ಇಟ್ಕೊಂಡೆ ಎಷ್ಟು ಪವರ್ಫುಲ್. ಮೊಬೈಲ್ಗಳಲ್ಲಿ ನನ್ನ ಮೊಬೈಲ್ದಲ್ಲೂ ಕೂಡ ಬಾಬಾ ಸಾಹೇಬ್ರ ಬುದ್ಧ ಅದ. ಬಹುಶಃ 90% ಎಲ್ಲರ ಮೊಬೈಲ್ದಲ್ಲಿ ಬಾಬಾ ಸಾಹೇಬ್ರು ಬುದ್ಧ ಅದ. ಫೋಟೋ ಇಟ್ಕೊಂಡೇ ಇಷ್ಟು ಧಿಮಾಕ್ ಮಾಡ್ತೀವಿ, ಬರೀ ಫೋಟೋ. ಒಂದ್ ವೇಳೆ ಬಾಬಾ ಸಾಹೇಬ್ರ ವಿಚಾರಧಾರೆ ಬುದ್ಧನ ವಾಣಿಗಳನ್ನು ನಿಮ್ಮ ಮಸ್ತಿಷ್ಕದಲ್ಲಿ ತುಂಬಿಕೊಂಡ ನೀವು ಎಷ್ಟು ಪವರ್ಫುಲ್ ಇರ್ತೀರ ಅರ್ಥ ಮಾಡ್ತೀವಿ. ಸೊ ಅದಕ್ಕಾಗಿ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ನಮ್ಮ ಮಾದೇವ್ ಸರ್ ಅವ್ರ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ನಾವು ಮಸ್ತಕದಲ್ಲಿ ತುಂಬಿಕೊಂಡಾಗ ಮಸ್ತಕವೇ ಒಂದು ಪುಸ್ತಕವಾಗ್ತದ. ಯಾವಾಗ ಮಸ್ತಕವೇ ಪುಸ್ತಕ ಆಗ್ತದ, ನೀವು ಯಾರನ್ನು ಎದುರಿಸಬಹುದು. ನಮ್ಗೆ ಬೌದ್ಧ ಧರ್ಮ ನೋಡಿ, ಈ ದೇಶದ ಚರಿತ್ರೆ ಅಂತ ದುರಂತ ಚರಿತ್ರೆ ಅಂದ್ರೆ ಬಹುಶಃ ಪೂಜ್ಯರು ಕೂಡ ಚರಿತ್ರೆ ವಿದ್ವಾಂಸರು, ಪ್ರಾಚಾರ್ಯ ವಿದ್ವಾಂಸ. ನಾನು ಚರಿತ್ರೆ ಮತ್ತು ಕಾನೂನು ರಾಷ್ಟ್ರಶಾಸ್ತ್ರದ ವಿದ್ಯಾರ್ಥಿ. ಈ ದೇಶದ ಚರಿತ್ರೆ ಬೇರೆ ಏನೂ ಇಲ್ವೇ ಇಲ್ಲ. ನೀವೆಲ್ಲ ಟೀಚರ್ಸ್ ಆಗಿ ನಮ್ಮ ನಾಗರಾಜ್ ಆಯ್ತು, ನಾವೈತಿ, ಎಲ್ಲಾ ಟೀಚರ್ಸ್ ಏನ್ ಪಾಠ ಹೇಳ್ಕತ್ತೀವಿ ಎಲ್ಲ ನಕಲಿ ಚರಿತ್ರೆ ಹೇಳ್ತೀವಿ, ಎಲ್ಲಾ ಬೋಗಸ್ ಚರಿತ್ರೆ. ಒರಿಜಿನಲ್ ಚರಿತ್ರೆ ಅಂದ್ರೇನು? ಚರಿತ್ರೆ ಇರೋದು ಒಂದೇ ಡೆಫಿನಿಷನ್ ಇದೆ, ಏನು? ಭಾರತದ, ಅದನ್ನು ತುಂಬಾ ಚೆನ್ನಾಗಿ ಬಾಬಾ ಸಾಹೇಬ್ ಹೇಳ್ತಾರೆ, ಕೊಡ್ತೀನಿ. ಭಾರತದ ಚರಿತ್ರೆ ಅಥವಾ ಭಾರತದ ಇತಿಹಾಸ ಅಂದ್ರೆ ಬೇರೆ ಏನೂ ಅಲ್ಲ, ಇಲ್ಲಿ ನಡೆದಿರ್ತಕ್ಕಂಥ ಬ್ರಾಹ್ಮಣ ಧರ್ಮ ಮತ್ತು ಬೌದ್ಧ ಧರ್ಮದ ಸಂಘರ್ಷವೇ ಭಾರತದ ಚರಿತ್ರೆ. ಇದು ಬಿಟ್ಟರೆ ಚರಿತ್ರೆ ಇದೆ. ನೀವು ರಾಜ್ಯಶಾಸ್ತ್ರ ತೆಗೆದುಕೊಳ್ಳಿ, ಇತಿಹಾಸ ತೆಗೆದುಕೊಳ್ಳಿ, ಅರ್ಥಶಾಸ್ತ್ರ ತೆಗೆದುಕೊಳ್ಳಿ, ಧಾರ್ಮಿಕ ಶಾಸ್ತ್ರ, ಯಾವುದೇ ದಾರಿಯಲ್ಲಿ ಹೋದ್ರು ಕೂಡ ಅಲ್ಲಿ ಸಂಘರ್ಷ ಆಗ್ತಕ್ಕಂಥದ್ದು ಬ್ರಾಹ್ಮಣ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮಕ್ಕೆ. ಇದನ್ನು ನಾವು ಅರ್ಥ ಮಾಡ್ಕೊ. ಇವತ್ತ ಎಲ್ಲೂ ಕೂಡ ಸಿಲೆಬಸ್ ನಲ್ಲಿ ಕೂಡ ಇಲ್ಲ. ಈಗ ನಾಳೆ ದಿವಸ ಸರ್ಕಾರಿ ಕಾರ್ಯಕ್ರಮ ಬೌದ್ಧ ಧರ್ಮದ ಕಾರ್ಯಕ್ರಮ. ಬೌದ್ಧ ಧರ್ಮದ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತವರು ನಮ್ಮ ಏಜೆಂಟ್ಗಳ ಮೂಲಕ, ನಮ್ಮ ಸಮಾಜದ ಏಜೆಂಟ್ಗಳ ಮೂಲಕ